ಹಲೋ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಅನ್ನೋಸ್ತೋಕೆ ಹೊಂಟೇವಿ. ಈ ಸಲ ಅದು ಅಂಗಡಿ ಕಾಲೇಜ್ಗಳನ್ನಾಗ ಇಟ್ಟಾರೆ. ಹೋಗೋ ಹಾದಿಗೆ ಲೈಟಿಂಗ್ ಮಸ್ತ್ ಮಾಡಿದ್ರೆ, ಅದರ ಒಂದೇ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಬರೋಬ್ಬರಿಲ್ಲ. ಫುಲ್ ಟ್ರಾಫಿಕ್ ಜಾಮ್. ನಾವು ನಾನಾವಾಡಿಯಿಂದ ಅನ್ನೋಸ್ತೋಕೆ ಹೋಗಾಕ ಅರ್ಧ ತಾಸು ಬೇಕಾಯ್ತು ನಮಗೆ. ನಾವು ಹೋಗಿದ್ದು ಬೈಕ್ನಾಗ ಆದ್ರೂ. ಅವ 60 ರೂಪಾಯಿ ಎಂಟ್ರಿ ಟಿಕೆಟ್ ಅದ, 500 ರೂಪಾಯಿ ಗಿಫ್ಟ್ ವೋಚರ್ ಅದ ಬೀಯಿಂಗ್ ಹ್ಯೂಮನ್ದ. ಒಳಗಡೆ ಹೋಗ್ಬಿಡ್ದನ ಎಲ್ಲ ಮಹಿಳಾ ಬಜಾರ್ ಅಂದ್ರೆ ಲೇಡೀಸ್ಗೆ ಏನು ಬೇಕು ಅದೇ ಇರುತ್ತೆ ಅಲ್ಲಿ. ಮೆನ್ಸಿಗೆ ಬೇಕಾದ ಒಂದು ಅಂಗಡಿನೂ ಇಲ್ಲ. ನಮಗೆ ಬೇಕಾಗಿದ್ದು ಕಾರು ಬೈಕು ಅಷ್ಟೇ ನೋಡ್ಬೋದು ಅಲ್ಲಿ. ಆಮೇಲೆ ಈಗ ನಾವೊಂದು ತೊಗೊಂಡ್ವಿ ಧೂಪ ಹಚ್ಚಲಿಕ್ಕೆ, ಮಾರ್ಬಲ್ನಾಗ ಮಾಡಿದ್ದು ತೊಗೊಂಡ್ವಿ. ಇದು 600 ರೂಪಾಯಿ ಕಾಸ್ಟ್ ಬಿತ್ತು ನಮಗೆ. ಮೇಲೆಲ್ಲ ರೌಂಡ್ ಹಾಕಿದಾಗ ನಮ್ಮ ಮೇಡಮ್ ಕಣ್ಣು ಹೋಗಿದ್ದು ಇಯರಿಂಗ್ಸ್ನಾಗ. ಎಲ್ಲಿ ಹೋದರೂ ಇದನ್ನು ಬಿಡಂಗಿಲ್ಲ. 40 ರೂಪಾಯಿಗೆ ಒಂದು ಸೆಟ್ ಅಂಥೇಳಿ 2 ಸೆಟ್ ತೊಗೊಂಡ್ರು. ಆಮೇಲೆ ನನ್ನ ಕಣ್ಣು ಬಿದ್ದಿದ್ದ ಕೀವೇ ಬೈಕ್ಸ್ದವ್ರು ಅಲ್ಲಿ ಅವ್ರದ್ದು ಶಾಪ್ ಹಾಕಿದ್ರು. ಈ ಬೈಕ್ ಅದಲ್ಲ 350cc ಏರ್ ಕೂಲ್ಡ್ ಸ್ಕೂಟರ್ ಅದು. ಆಮೇಲೆ ಇದು ಗಾಡಿದಲ್ಲ 500cc. ಇದು ಆನ್ ರೋಡ್ ಎಷ್ಟಿರ್ಬೋದು ಗೊತ್ತಾ? ಜಸ್ಟ್ 2,78,000ಗೆ ಆನ್ ರೋಡ್ 500cc. ಡ್ಯುವಲ್ ಚಾನಲ್ ABS ಅದ, ಏರ್ ಕೂಲ್ಡ್ 500cc ಇಂಜನ್ ಅದ. ಅವ್ರು ಹೇಳೋ ಪ್ರಕಾರ ರಾಯಲ್ ಎನ್ಫೀಲ್ಡಿಗೆ ಟಕ್ಕರ್ ಕೊಡೋ ಸಂಬಂಧ ಈ ರೇಟ್ ಕೊಟ್ಟಾರಂತ. ಇವ್ರ ಶೋರೂಮ್ ಈಗ ಚರಕಾ ಮೆಸ್ ಅದಲ್ಲ ಅದರ ಮೇಲ್ಗಡೆ ಮಾಡ್ಯಾರಂತ, ಹಳೆ ಜಾವಾ ಶೋರೂಮ್ ಮೇಲ್ಗಡೆ. ಆಮೇಲೆ ಅಲ್ಲಿಂದ ನಮ್ಮ ಮೇಡಮ್ ಹೋಗಿದ್ದು ಪರ್ಸ್ ತೊಗಾಕ. ಈ ಪರ್ಸ್ದವ್ರೆಲ್ಲ ನೆಗೋಷಿಯೇಷನ್ ಮಾಡಿ ನೋಡಿ ಎಲ್ಲ ಅವ್ರು ಫೈನಲ್ ಮಾಡಿ 500 ರೂಪಾಯಿ ಕೊಟ್ಟು ಇದೊಂದು ಪರ್ಸ್ ತೊಗೊಂಡ್ರು. ಹೆಸರು ಅನ್ನೋಸ್ತವ, ಅದು ಇದ್ದಿದ್ದೆಲ್ಲ ಶಾಪಿಂಗ್ ಮಾಡೋಕೆ. ಅದು ಮಹಿಳೆಯರ ಸಂಬಂಧನೇ ಹೆಚ್ಚಿಗೆ ಇದಾವಲ್ಲಿ. ಗಂಡಸರ ಸಂಬಂಧ ಓನ್ಲಿ ಕಾರು ಬೈಕ್ ಸ್ಟಾಲ್ ಅದಾವ ಅಷ್ಟೆ. ಅದು ಬಿಟ್ಟರೆ ಊಟ. ಇವು ವಾಟರ್ ಫೌಂಟೇನ್ಸ್ ಅದಾವ. ಅಲ್ಲಿ ಮಣ್ಣಿಗೆ ಏನೇನು ಬೇಕಲ್ಲ ಎಲ್ಲ ಅದಾವಲ್ಲಿ. ರಶ್ ಅಂತೂ ಭಾಳ ಇತ್ತು. ಒಂಥರ ಬೆಳಗಾವಿ ಜಾತ್ರೆ ಇದ್ದಂಗಿತ್ತು. ಫುಲ್ ಕ್ರೌಡ್ ಇತ್ತು. ಆರ್ಕೆಸ್ಟ್ರಾ ಅಂತೂ 1 ನಂಬರ್ ಇತ್ತು. ಎಲ್ಲ ನಾರ್ತ್ ಇಂಡಿಯನ್ ಸೈಡ್ದವ್ರು ಬಂದಿದ್ರು. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಶವರ್ಮಾದಿಂದ. ಆಮೇಲೆ ಕಬಾಬ್ನ ಆಫರ್ ನಡೀತದಲ್ಲಿ 2 ಕಬಾಬ್ ತೊಗೊಂಡ್ರು 1 ಕಬಾಬ್ ಫ್ರೀ. ಕಬಾಬ್ ತಿಂದ ಮೇಲೆ ನಾವು ಟ್ರೈ ಮಾಡಿದ್ದು ಡ್ರಮ್ ಐಸ್ ಕ್ರೀಮ್. ಇದು ಲಾಸ್ಟ್ ಟೈಮು ನಾವು ಟ್ರೈ ಮಾಡಿದ್ವಿ. ಇವು ನ್ಯಾಚುರಲ್ ಫ್ರೂಟ್ಸ್ದಿಂದ ಅವ್ರು ಮಾಡಿಕೊಡ್ತಾರೆ. ನಮ್ಮ ಮುಂದೆ ಮಾಡಿದ್ರೆ ಅಂದರೆ ಹೆಲ್ದಿ ಐತೆ ಅಂತ ಹೇಳ್ಬೋದು. ಹೆಲ್ದಿ ಅಂತ ಅನ್ನಕ್ಕೆ ಬರಲ್ಲ, ಆದರೂ ಹೋಗಿ ಅಂತೇಳಿ ತಿನ್ಬೇಕಂತೇಳಿ. ಆಮೇಲೆ ನಾವು ಹೋಗಿದ್ದು ಪ್ಲೇ ಏರಿಯಾ. ಒಂಥರ ಅಡ್ವೆಂಚರ್ ಗೇಮ್ ಎಲ್ಲ ಅದಾವಲ್ಲೇ. ಮನ್ಯಾಗ ಸಣ್ಣ ಮಕ್ಕಳಿದ್ರೆ ಕರ್ಕೊಂಡು ಹೋಗ್ಬೋದು. ಮಸ್ತ್ ಎಂಜಾಯ್ ಮಾಡಲಿಕ್ಕೆ ಒಂದು ಮಸ್ತ್ ಡೆಸ್ಟಿನೇಷನ್ ಅದ ಈಗ ಸದ್ಯಕ್ಕೆ. ಇದು 3 ರಿಂದ 14 ತಾರೀಕು ತನಕ ಅಂಗಡಿ ಕಾಲೇಜ ನಡೆಯತ್ತದ. ನಮ್ಮೂರ ಕಡೆ ಎಲ್ಲ ಜಾತ್ರೆಯಾಗ ಬರ್ತಾವೆ. ಅದು ಬೆಳಗಾವಿನಾಗ ಜಾತ್ರೆ ಅಂತ ಹೇಳೋಕೇನು ಬರೋಂಗಿಲ್ಲ. ಇದು ಅನ್ನೋಸ್ತವನ ಒಂದು ಸಲ ನೀವು ಜಾತ್ರೆ ಅಂತ ಅನ್ಕೋಬೋದು. ಹುಡುಗರಂತೂ ಮಸ್ತ್ ಎಂಜಾಯ್ ಮಾಡತ್ತಿದ್ರಲ್ಲ ಇಲ್ಲಿ. ಆಮೇಲೆ ಥಂಡಂತೂ ಭಾಳ ಇರ್ತದೆ. ಸ್ವೆಟ್ರು ಮತ್ತು ತಲೆ ಕವರ್ ಮಾಡ್ಕೊಕ್ಕೆ ಒಂದೇನು ಹಾಕೊಂಡು ಹೋಗ್ಬೇಕು. ಆಮೇಲೆ ಊಟದ ಟೈಮ್ ಆಯ್ತು ನಮ್ದು. ನಾವು ಟ್ರೈ ಮಾಡಿದ್ದು ಮಟನ್ ಕಬಾಬ್, ಆಮೇಲೆ ಒಂದು ಬಿರಿಯಾನಿ, ಆಮೇಲೆ ಲಾಸ್ಟಿಗೆ ಡೆಸರ್ಟ್ ಅಂಥೇಳಿ ಈ ಮಲಾಯಿ ಜಿಲೇಬಿ ತಿನ್ನಕ್ಕಂತೂ 1 ನಂಬರ್ ಇತ್ತು. ಒಂದು ರೀತಿ ಸಂಡೇ ವೆಲ್ ಸ್ಪೆಂಡ್ ಆಯ್ತು ನಮ್ಮದಲ್ಲಿ. ಮತ್ತು ಬೆಳಗಾವಿ ಏನೇನು ಆ್ಯಕ್ಟಿವಿಟಿ ನಡೆಯತ್ತಾವಲ್ಲ ಹೊಸ ಇವೆಂಟ್, ಅದು ಫಾಲೋ ಅಪ್ ನಿಮಗೆ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿರಿ. ನೆಕ್ಸ್ಟ್ ಅನ್ನೋಸ್ತೋಕೆ ಮತ್ತೆ ಹೋಗಿ ಮತ್ತೆ ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು.